ಈ ವಿಡಿಯೋದಲ್ಲಿ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ಸ್ಥಾನ ಬೆಲೆಯ ಬಗ್ಗೆ ಪುನರಾವಲೋಕನ ಮಾಡಿಕೊಂಡು ಇನ್ನೂ ಸ್ವಲ್ಪ ಆಳವಾಗಿ ದಶಮಾಂಶಗಳ ಸ್ಥಾನ ಬೆಲೆಯ ಬಗ್ಗೆ ತಿಳಿದುಕೊಳ್ಳೋಣ. 973 ಅನ್ನುವ ಸಂಖ್ಯೆಯನ್ನ ತಗೊಳ್ಳಿ. ಇಲ್ಲಿ 3 ಅನ್ನೋದು ಒಂದು ಬಿಡಿ ಸ್ಥಾನದಲ್ಲಿರುವಂತ ಅಂಕಿ. ಇದರ ಎಡಬದಿಯಲ್ಲಿ ಕಂಡುಬರೋದು ಬಂದು 10ರ ಸ್ಥಾನ, ಅಂದ್ರೆ 10 ಬಿಡಿಗಳು ಸೇರಿದಾಗ ಒಂದು 10 ಆಗುತ್ತೆ. ಅದೇ ರೀತಿ 10ರ ಎಡಬದಿಯಲ್ಲಿ ಕಂಡುಬರೋದು ಬಂದು 100ರ ಸ್ಥಾನ. ಅಂದ್ರೆ ಪ್ರತಿ ಬಾರಿ ನಾವು ಬಿಡಿ ಸ್ಥಾನದ ಎಡಬದಿಗೆ ಚಲಿಸಬೇಕಾದ್ರೆ ಸ್ಥಾನ ಬೆಲೆಯನ್ನ 10ರಿಂದ ಗುಣಿಸ್ತೇವೆ. ಇಲ್ಲಿ 9 ಬಂದು 100ರ ಸ್ಥಾನದಲ್ಲಿರೋದ್ರಿಂದ ಇದು 9 ನೂರುಗಳನ್ನ ಪ್ರತಿನಿಧಿಸುತ್ತೆ ಅಥವಾ 900ರನ್ನ. ಅದೇ ರೀತಿ 7 10ರ ಸ್ಥಾನದಲ್ಲಿರೋದ್ರಿಂದ 70ನ್ನ ಸೂಚಿಸುತ್ತೆ. 3 ಬಿಡಿ ಸ್ಥಾನದಲ್ಲಿರೋದ್ರಿಂದ 3 ಒಂದುಗಳನ್ನ ಸೂಚಿಸುತ್ತೆ. ನಾವು ಈಗಾಗಲೇ ಹೇಳಿದ ಹಾಗೆ ಈಗ ನಮ್ಮ ತಿಳುವಳಿಕೆಯನ್ನ ಇನ್ನಷ್ಟು ವಿಸ್ತರಿಸ್ಕೊಳ್ಳೋಣ. ಬಿಡಿ ಸ್ಥಾನದ ಬಲಬದಿಗೆ ಒಂದು ದಶಮಾಂಶ ಬಿಂದುವನ್ನ ತಗೊಳ್ಳೋಣ. ಈ ಬಿಂದುವಿನ ಅವಶ್ಯಕತೆ ಏನಿದೆ ಅಂತ ಹೇಳೋದಾದ್ರೆ ಬಿಡಿ ಸ್ಥಾನ ಎಲ್ಲಿದೆ ಅನ್ನೋದನ್ನ ನಮ್ಗೆ ತಿಳಿಸಿಕೊಡುತ್ತೆ. ಅಂದ್ರೆ ಬಿಡಿ ಸ್ಥಾನದ ಬಲಕ್ಕೆ ಹೋಗ್ತಾ ಇದ್ದಂತೆ ನಮ್ಗೆ ದಶಮಾಂಶಗಳ ಸ್ಥಾನಗಳು ಸಿಗ್ತಾ ಹೋಗುತ್ತೆ. ಹಾಗಿದ್ರೆ ಎಷ್ಟು ದಶಮಾಂಶಗಳ ಸ್ಥಾನಗಳಿರ್ಬೋದು? ಅಸಂಖ್ಯಾತ ಸ್ಥಾನಗಳಿರ್ಬೋದು. ಈಗ ಈ ಬಗ್ಗೆ ಯೋಚನೆ ಮಾಡಿ. 100ರಿಂದ 10ರ ಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಬಲಕ್ಕೆ ಚಲಿಸಬೇಕು ಅಂದ್ರೆ ನಾವು 10ರಿಂದ ಭಾಗಿಸಬೇಕು. 100ನ್ನ ಡಿವೈಡೆಡ್ ಬೈ 10 ಮಾಡಿದಾಗ 10 ಸಿಗುತ್ತೆ. ಅದೇ ರೀತಿ 10ರಿಂದ 1 ಸಿಗಬೇಕು ಅಂದ್ರೆ 10 ಡಿವೈಡೆಡ್ ಬೈ 10 ಮಾಡಿದ್ರೆ ಸಿಗುತ್ತೆ. ಇದೇ ಪ್ರಕಾರದಲ್ಲಿ ಈ ಸ್ಥಾನದಲ್ಲಿರೋದನ್ನ ಏನಂತ ಕರಿತೀವಿ ಅಂತ ನಿಮ್ಗನ್ಸುತ್ತೆ? ಹೌದು, ನಾವು 1ನ್ನ 10ರಿಂದ ಭಾಗಿಸ್ಬೇಕಾಗತ್ತೆ. ಆಗ 1 ಡಿವೈಡೆಡ್ ಬೈ 10 ಅಂದ್ರೆ ದಶಾಂಶ ಸ್ಥಾನ ಸಿಗುತ್ತೆ. ಈಗ ಇದರ ಒಂದು ಸ್ಥಾನ ಬಲಕ್ಕೆ ಚಲಿಸಬೇಕಾದ್ರೆ ಮತ್ತೆ ನಾವು 1 ಡಿವೈಡೆಡ್ ಬೈ 10 ಡಿವೈಡೆಡ್ ಬೈ 10 ಅಂದ್ರೆ 1 ಡಿವೈಡೆಡ್ ಬೈ 100. ಆದ್ರಿಂದ ಈ ಸ್ಥಾನವನ್ನ ನಾವು ಶತಾಂಶ ಅಂತ ಕರಿತೀವಿ. ಅದೇ ರೀತಿ ಇದರ ಬಲಕ್ಕೆ ಒಂದು ಸ್ಥಾನ ಚಲಿಸಬೇಕು ಅಂದ್ರೆ ಮತ್ತೆ ಡಿವೈಡೆಡ್ ಬೈ 10 ಮಾಡೋದ್ರಿಂದ ನಮ್ಗೆ 1 ಡಿವೈಡೆಡ್ ಬೈ 1000 ಸಿಗುತ್ತೆ. ಅದನ್ನ ಸಹಸ್ರಾಂಶ ಅಂತ ಕರಿತೇವೆ. ಈಗ ಈ ಸಂಖ್ಯೆ 973 ಮಾತ್ರವಲ್ಲದೆ 973.526 ಆಗಿದ್ರೆ ಈ ಅಂಕಿಗಳು ಏನನ್ನ ಪ್ರತಿನಿಧಿಸುತ್ತೆ? ಈ ಬಾರಿ ದಶಾಂಶ ಸ್ಥಾನದಲ್ಲಿ 5 ಕಂಡು ಬರ್ತಾ ಇದೆ. ಅಂದ್ರೆ ಈ 5 ಬರೀ 5 ಅಲ್ಲ, ಇದು 5 ದಶಾಂಶಗಳನ್ನ ಪ್ರತಿನಿಧಿಸುತ್ತೆ. ಇದನ್ನ ಮತ್ತೊಂದು ವಿಧಾನದಲ್ಲಿ ನಾವು 0.5 ಅಂತ ಬರಿಬಹುದು. ಅಂದ್ರೆ ದಶಾಂಶ ಸ್ಥಾನದಲ್ಲಿ 5ಅನ್ನ ತಗೊಳ್ಬೇಕಾಗತ್ತೆ. ಇನ್ನು ಭಿನ್ನ ರಾಶಿಯ ರೂಪದಲ್ಲಿ ಬರೆಯೋದಾದ್ರೆ ಇದನ್ನ 5 ಡಿವೈಡೆಡ್ ಬೈ 10 ಅಂತ ಬರಿಬಹುದು. ಇದೇ ರೀತಿಯಲ್ಲಿ ಶತಾಂಶದ ಸ್ಥಾನದಲ್ಲಿ 2 ಕಂಡು ಬರ್ತಿರೋದ್ರಿಂದ ಇದು 2 ಶತಾಂಶಗಳನ್ನ ಪ್ರತಿನಿಧಿಸುತ್ತೆ. ದಶಮಾಂಶ ರೂಪದಲ್ಲಿ ಇದನ್ನ ಬರೆಯೋದಾದ್ರೆ 0.02 ಅಂತ ಹೇಳಿ, ಭಿನ್ನ ರಾಶಿಯ ರೂಪದಲ್ಲಿ 2 ಡಿವೈಡೆಡ್ ಬೈ 100 ಅಂತ ಬರಿಬಹುದು. ವಿಡಿಯೋನ ಪಾಸ್ ಮಾಡಿ ಇದೇ ರೀತಿಯಲ್ಲಿ 6 ಸಹಸ್ರಾಂಶಗಳನ್ನ ಪ್ರತಿನಿಧಿಸುವ ಬೇರೆ ಬೇರೆ ವಿಧಾನಗಳು ಯಾವುದು ಅಂತ ತಿಳಿಸಿ. ಹೌದು, 6 ಸಹಸ್ರಾಂಶಗಳು ಅಂದ್ರೆ 0.006. ಇಲ್ಲಿ ದಶಾಂಶ ಮತ್ತು ಶತಾಂಶದ ಸ್ಥಾನದಲ್ಲಿ 0ಗಳನ್ನ ತಗೊಂಡು ಸಹಸ್ರಾಂಶದ ಜಾಗದಲ್ಲಿ 6ಅನ್ನ ತಗೊಳ್ತಾ ಇದ್ದೇವೆ. ಅಥವಾ ಇದನ್ನ ಭಿನ್ನ ರಾಶಿಯ ರೂಪದಲ್ಲಿ 6 ಡಿವೈಡೆಡ್ ಬೈ 1000 ಅಂತ ಬರ್ಕೊಳ್ಬಹುದು. ಆದ್ರಿಂದ ಇದನ್ನ ಸಹಸ್ರಾಂಶ ಅಂತ ಕರೆಯಲಾಗಿದೆ ಅಲ್ವಾ? ಇದರ ದೊಡ್ಡ ಚಿತ್ರಣ ಏನು ಅಂದ್ರೆ ದಶಮಾಂಶ ಸ್ಥಾನಗಳನ್ನ ಬಿಂದುವಿನ ಬಲಕ್ಕೆ ಅನಂತವಾಗಿ ಬರೀತಾ ಹೋಗ್ಬೋದು. ಇದರಿಂದ ಪ್ರಮಾಣಗಳನ್ನ ಅಥವಾ ಸಂಖ್ಯೆಗಳನ್ನ ನಿಖರವಾಗಿ ಪ್ರತಿನಿಧಿಸಲಿಕ್ಕೆ ಸಾಧ್ಯವಾಗುತ್ತೆ.